ನಿಮ್ಮ ಅಕಾಡೆಮಿಯ ಮೇನ್ ಅಜೆಂಡಾ ಏನು? ನಮ್ಮ ಅಕಾಡೆಮಿ ಮೇನ್ ಅಜೆಂಡಾ ಬಂದು ಬರೀ ಶಿಕ್ಷಣ ಮಾತ್ರ ಅಲ್ಲ, ಅವರನ್ನ ಸಮಾಜಕ್ಕೆ ತರುವಂಥದ್ದು. ಅಂದರೆ ಅವರು ಫಾರ್ ಎಕ್ಸಾಂಪಲ್ ಈಗ ಹೆಣ್ಮಕ್ಳಿಗಾದರೆ ಅವ್ರ ಮ್ಯಾರೇಜ್ ಲೈಫ್ ಅಲ್ಲಿವರೆಗೂ ಸಹ ನಮ್ಮಲ್ಲಿ ನಾವು ಕೌನ್ಸಿಲಿಂಗ್ ಮಾಡಿಸೋದು ಆಗಿರ್ಬೋದು. ಅಲ್ಲಿ ಯಾವ ಥರ ಎಜುಕೇಟ್ ಮಾಡಬೇಕು, ಬೇಸಿಕ್ ಎಜುಕೇಷನ್ ಜೊತೆಗೆ ನೆಕ್ಸ್ಟ್ ಒಂದು ಲೆವೆಲ್ ಮದುವೆ ಅಂತ ಬಂದಾಗ ಹೆಣ್ಮಕ್ಳಿಗೆ ಅಲ್ಲಿ ಯಾವ ರೀತಿ ಮಗುನ ಯಾವ ರೀತಿ ಕೌನ್ಸಿಲಿಂಗ್ ಮಾಡಿ, ಯಾವ ರೀತಿ ಕೌನ್ಸಿಲಿಂಗ್ ಕೊಡಿಸಿ, ಮತ್ತು ಆ ಮಗುನ ಯಾವ ರೀತಿ ಮದುವೆಗೆ ಪ್ರಿಪೇರ್ ಮಾಡಬೇಕು ಹೆಣ್ಣು ಮಗುನ, ಅದನ್ನು ಸಹ ನಾವು ಇಲ್ಲಿ ಎಜುಕೇಟ್ ಮಾಡ್ತೀವಿ ಪೇರೆಂಟ್ಸಿಗೆ. ಜೊತೆಗೆ ಗಂಡು ಮಕ್ಕಳು ಅಂತ ಬಂದಾಗ ಸಮಾಜದಲ್ಲಿ ಅವರು ಹೇಗೆ ಬದುಕಬೇಕು, ಬಿಹೇವಿಯರಲ್ ಇಶ್ಯೂಸ್ ಇರುತ್ತೆ ಅವರಿಗೆ, ಅದಕ್ಕೆ ಬೇಕಾದಂಥ ಕೌನ್ಸಿಲಿಂಗ್ ಇರ್ಬೋದು ಅಥವಾ ಬಿಹೇವಿಯರಲ್ ಥೆರಪೀಸ್ ಇರ್ಬೋದು, ಅದನ್ನು ಸಹ ನಾವು ಗೈಡ್ ಮಾಡ್ತೀವಿ ನಮ್ಮಲ್ಲಿ. ಯಾಕೆಂದರೆ ಇವರೆಲ್ಲ ನಾಳೆ ದಿನ ಸಮಾಜಕ್ಕೆ ಏನು ತೊಂದರೆ ಆಗದೆ ಬದುಕುವಂಥ ಮಕ್ಕಳಾಗಬೇಕು. ಅದನ್ನು ಸಹ ನಾವು ಲೈಫಲ್ಲಿ ಎಷ್ಟು ಇಂಪಾರ್ಟೆಂಟ್ ಇದೆ, ಎಜುಕೇಷನ್ ಜೊತೆಗೆ ಅವರು ಸಮಾಜಕ್ಕೆ ಒಳ್ಳೆ ಪ್ರಜೆಗಳಾಗುವಂಥ ಒಂದು ಏನು ಇಂಪಾರ್ಟೆನ್ಸ್ ಇದೆ ಅದನ್ನು ಸಹ ಹೇಳ್ತಾ ಹೋಗ್ತೀವಿ. ನಮ್ಮ ಉದ್ದೇಶ ಬಂದು ಶಿಕ್ಷಣ ಮೇನ್ ಎಜೆಂಡಾ ಬಂದು, ಜೊತೆಗೆ ಅದ್ರ ಜೊತೆಗೆ ಅವರು ಒಳ್ಳೆ ಸಿಟಿಸನ್ ಆಗುವಂಥದ್ದು, ಒಳ್ಳೆ ಸಂಸ್ಕಾರ ಕಲಿತು ಗುಡ್ ಸಿಟಿಸನ್ ಆಗುವಂಥದ್ದು, ಗುಡ್ ಹ್ಯೂಮನ್ ಬೀಯಿಂಗ್ ಆಗುವಂಥದ್ದು ನಮ್ಮ ಇನ್ಸ್ಟಿಟ್ಯೂಷನ್ನ ಮೇನ್ ಎಜೆಂಡಾ. ಈಗ ನಿನ್ನೆ ಅಷ್ಟೇ ಒಂದು ಸ್ಯಾಡ್ ನ್ಯೂಸ್ ನೋಡಿದೆ ನಾನು. ಒಂದು ಸೆಕೆಂಡ್ PUC ಹುಡುಗಿ 3 ಸಬ್ಜೆಕ್ಟಲ್ಲಿ ಫೇಲ್ ಆಗಿ ಸೂಸೈಡ್ ಮಾಡಿಕೊಂಡ್ಳು. ಅದು ಮನೆಯಲ್ಲಿ ಪ್ರೆಷರ್ ಹಾಕಿರ್ತಾರೋ ಅಥವಾ ಅವಳಿಗೆ ಏನಾದರೂ ಅನಿಸಿರ್ಬೋದು, ನನಗೆ ಅವಮಾನ ಆಗ್ತಿದೆ ಅಂದರೆ ಸಬ್ಜೆಕ್ಟಲ್ಲಿ ಫೇಲ್ ಆಗಿಬಿಟ್ಟೆ, ಜನ ಏನು ಮಾತಾಡ್ತಾರೋ ಏನೋ. ಸೊ ಹಾಗಾಗಿ ಸೂಸೈಡ್ ಮಾಡ್ಕೊಂಡ್ಲಲ್ಲ, ಆಲ್ರೆಡಿ ಇಲ್ಲ ಇವಾಗ. ಸೊ ಇಂಥ ಮಕ್ಕಳಿಗೆ ಅಥವಾ ಪೇರೆಂಟ್ಸ್ಗೆ ಏನು ಹೇಳ್ತೀರಾ ನೀವು ಟೀಚರ್ ಆಗಿ? ಪ್ರೆಷರೈಸೇಷನ್ ಫಸ್ಟ್ ಅದನ್ನು ನಿಲ್ಲಿಸಬೇಕು, ಅಥವಾ ಕಂಪ್ಯಾರಿಸನ್ ಫಸ್ಟ್ ಅದನ್ನು ಬಿಡಬೇಕು. ನೀನೇನು ಅಚೀವ್ ಮಾಡಿದ್ಯಾ, ಯು ಆರ್ ದ ಬೆಸ್ಟ್ ಅಷ್ಟೇ. ಯಾಕೆಂದರೆ 10th ಅದೇ ಕೊನೆಯಲ್ಲ, PUC ಅದೇ ಕೊನೆಯಲ್ಲ, ನೆಕ್ಸ್ಟು ಇನ್ನೂ ಮುಂದಕ್ಕಿದೆ ಎಜುಕೇಷನ್. ಕೆಲವು ಮಕ್ಕಳನ್ನ ನಾವು ನೋಡ್ದಂಗೆ ಕೆಲವರು PUCನ ಮತ್ತೆ ಇನ್ನೊಂದ್ಸರಿ 1 ವರ್ಷ ಪುನಃ ಬರ್ದೋರಿದ್ದಾರೆ, ಮದುವೆ ಆದ್ಮೇಲೂ ಬರ್ದೋರಿದ್ದಾರೆ. ಮೊನ್ನೆ ನಮಗೊಬ್ರು ಪೇರೆಂಟ್ ಬಂದಿದ್ರು, ಮಗನ 8th ಸ್ಟ್ಯಾಂಡರ್ಡ್ಗೆ ಅಡ್ಮಿಷನ್ ಮಾಡಕ್ಕೆ ಬಂದಿದ್ದಾರೆ. ಅವರು ಸೆಕೆಂಡ್ PUC PCMB ಬರೀಬೇಕು ನಾನು ಅಂತ ಬಂದಿದ್ದಾರೆ NIOS ಅಲ್ಲಿ. ಸೊ ಈ ಥರ ಎಲ್ಲ ಇರುವಾಗ ಯಾಕೆ ಹೆದರ್ಕೋಬೇಕು? ಅದು ಅಲ್ಲದೆ ಈಗಿನ ಪ್ರಪಂಚದಲ್ಲಿ ಕಂಪ್ಯಾರಿಸನ್ ಅಂತೂ ಬೇಡಲೇ ಬೇಡ. ಅವ್ರು ಬರ್ತಾರ, ಬರಲಿ. ನಿನ್ನ ಓದು ನಿನಗೆ, ಅವ್ರ ಓದು ಅವರಿಗೆ, ಅಥವಾ ನಿನ್ನ ಅಚೀವ್ಮೆಂಟ್ ನಿನಗೆ. ನೀನು ನೆಕ್ಸ್ಟ್ ಇನ್ನೊಂದರಲ್ಲಿ ಯಾವುದ್ರಲ್ಲೋ ಒಂದು ಅಚೀವ್ ಮಾಡ್ಬೋದು. ಎಲ್ಲರನ್ನೂ ಈಕ್ವಲ್ ಆಗಿ ಅಫ್ಕೋರ್ಸ್ ಸೆಲೆಬ್ರೇಟ್ ಮಾಡೋಣ ಚೆನ್ನಾಗಿ ತೆಗ್ದವ್ರನ್ನ. ಹಂಗಂತ ಹೇಳ್ಬಿಟ್ಟು ಎಲ್ಲ ಮಕ್ಕಳು 90% ತೆಗಿಬೇಕು ಅನ್ನೋ ಅವಶ್ಯಕತೆ ಅಂತೂ ಖಂಡಿತ ಇಲ್ಲವೇ ಇಲ್ಲ. ಸೆಕೆಂಡ್ ಕ್ಲಾಸ್ ಬರ್ತಾರ, ಸೆಲೆಬ್ರೇಟೆಡ್. ಪಾಸ್ ಆಗ್ತಾರ, ಸೆಲೆಬ್ರೇಟೆಡ್. ಅದು ಬಿಟ್ಬಿಟ್ಟು ಈ ಡಿಪ್ರೆಷನ್ಗೆ ಹೋಗೋವಂಥದ್ದು, ಇನ್ನೇನು ಜೀವನನೇ ಇಲ್ಲ, ಹಾಗೇ ಹೋಯ್ತು ಎಜುಕೇಷನ್ ಇಲ್ಲ. ನಮ್ಮ ಸರ್ಕಾರ ಅದ್ರ ಜೊತೆಗೆ ಸೆಕೆಂಡ್ ಅಟೆಂಪ್ಟ್ ಮಾಡೋದಕ್ಕೇನೋ ಇನ್ನೂ ಒಂದು ಎಕ್ಸಾಮ್ ಕೊಟ್ಟಿದೆ, ಅಥವಾ ನೀನು ಎಕ್ಸಾಮ್, ನಿನಗೆ ಈ ಮಾರ್ಕ್ಸ್ ಇಷ್ಟ ಆಗಲ್ವಾ, ಇನ್ನೂ ಅಪ್ಲಿಫ್ಮೆಂಟ್ಗೆ ಇನ್ನೊಂದು ಎಕ್ಸಾಮ್ ತಗೋಬೋದು. ಯಾಕೆ ಹೆದರ್ಕೋಬೇಕು? ಸರ್ಕಾರನೂ ಜೊತೆಗಿದೆ, ನಾವಿದ್ದೀವಿ ಜೊತೆಗೆ. ಪೇರೆಂಟ್ಸ್ ದಯವಿಟ್ಟು ಪ್ರೆಷರೈಸ್ ಮಾಡಬಾರ್ದು, ಮತ್ತು ಕಂಪ್ಯಾರಿಸನ್ ಮಾಡ್ಬೋದು. ಅಫ್ಕೋರ್ಸ್ ಹರ್ಟ್ ಆಗುತ್ತೆ, ವಿ ಆರ್ ಆಲ್ ಹ್ಯೂಮನ್ ಬೀಯಿಂಗ್. ಪ್ರಾಕ್ಟಿಕಲಿ ದೇರ್ ವಿಲ್ ಬಿ ಸಮ್, ಓ ನೋಡು ನನ್ನ ಮಗು ಈ ಥರ ಮಾಡಲಿಲ್ವಲ್ಲ ಅಂತ. ಬಟ್ ಅದನ್ನು ದಯವಿಟ್ಟು ಪ್ರೆಷರೈಸ್ ಮಾಡೋಕ್ಕೆ ಹೋಗಬೇಡಿ, ಕಂಪ್ಯಾರಿಸನ್ ಮಾಡೋಕ್ಕೆ ಹೋಗಬೇಡಿ, ಮತ್ತು ಅದನ್ನು ಅರ್ಥ ಮಾಡಿಕೊಂಡು ಮುಂದಕ್ಕೆ ಹೋದರೆ ಡೆಫಿನೆಟ್ಲಿ ಅಚೀವ್ಮೆಂಟ್ ಇದ್ದೇ ಇದೆ. ನಿಮ್ಮ ಅಕಾಡೆಮಿಯಲ್ಲಿ ಯಾವ ರೀತಿಯಾದ ಒಂದು ಅಕೊಮಡೇಷನ್ಸ್ ಇದೆ? ನಾವು ಎಲ್ಲ ರೀತಿ, ಲೈಕ್ ಆಗಲೇ ಹೇಳ್ದಂಗೆ ಇನ್ಫ್ರಾಸ್ಟ್ರಕ್ಚರಲ್ಲೂ ಅಕೊಮಡೇಷನ್ ಕೊಟ್ಟಿದ್ದೀವಿ. ಮತ್ತು ಅವ್ರಿಗೆ ಯಾವ ಲೆವೆಲಲ್ಲಿ ಯಾವ ರೀತಿ ಬುಕ್ಸ್ ಮಾಡಿ ಅಥವಾ ವರ್ಕ್ಶೀಟ್ಸ್ ಪ್ರಿಪೇರ್ ಮಾಡಿ ಅವ್ರಿಗೆ ಹೇಳ್ಕೊಟ್ರೆ ಈಸಿ ಆಗುತ್ತೆ, ಅದು ಒಂದು. ಮತ್ತು ಅವ್ರಿಗೆ ಅಸೆಸ್ಮೆಂಟ್ ಮಾಡಬೇಕಾದ್ರೆ ಗೈಡ್ ಮಾಡ್ತೀವಿ ನಾವು, ಎಲ್ಲಿ ಹೋಗಿ ಅಸೆಸ್ಮೆಂಟ್ ಮಾಡಬೇಕು, ಯಾವ ರೀತಿ ಅಸೆಸ್ಮೆಂಟ್ ಮಾಡಿದ್ರೆ ಗೌರ್ಮೆಂಟ್ ಫೆಸಿಲಿಟೀಸ್ ತೊಗೋಬೋದು, ಅದನ್ನು ಆ ಅಕಾಮಡೇಷನ್ ಬಗ್ಗೆನೂ ನಾವು ಅವ್ರಿಗೆ ಅವೇರ್ನೆಸ್ ಕೊಡ್ತೀವಿ. ಮತ್ತು ನಮ್ಮಲ್ಲಿ ಬಂದಂಥ ಮಕ್ಕಳಿಗೆ ನಾವು ಎಕ್ಸಾಮ್ ಟೈಮಲ್ಲಿ ಏನು ಸ್ಟಡಿ ಹಾಲಿಡೇಸ್ ಅಂತ ಸ್ಕೂಲ್ ಅವರು ಕೊಡ್ತಾರೋ, ಆವಾಗ ನಮಗೆ ಬೆಳಗ್ಗೆ 9 ಗಂಟೆಗೆ ಕ್ಲಾಸ್ ಶುರುವಾದರೆ, ನಮ್ಮಲ್ಲಿ ಕ್ಲಾಸ್ ಅನ್ನೋದಕ್ಕಿಂತ ಅವ್ರಿಗೆ ಓದೋದಕ್ಕೆ ಟೈಮ್ ಕೊಡ್ತೀವಿ ನಾವು ಇಲ್ಲಿ. ನಮ್ಮ ಇನ್ಸ್ಟಿಟ್ಯೂಷನ್ಗೆ ಅವರು ಬೆಳಗ್ಗೆ 9 ಗಂಟೆಗೆ ಬಂದರೆ ಮತ್ತೆ ಲಂಚ್ ಬ್ರೇಕ್ ಆದಮೇಲೆ ಪುನಃ ಒಂದು 3:30 ಮತ್ತೆ ಸ್ಟಾರ್ಟ್ ಆದರೆ ಸಂಜೆ 7:30ವರೆಗೂ ಅವರು ನಮ್ಮ ಮನೆ ಅಂದ್ಕೊಂಡೇ ನಮ್ಮ ಇನ್ಸ್ಟಿಟ್ಯೂಷನ್ ಕಾಲ ಕಳೆದಿರ್ತಾರೆ. ಜೊತೆಗೆ ಅದರಿಂದ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಸಹ ಅವರು ಕೊಟ್ಟಿರ್ತಾರೆ. ಆ ರೀತಿ ಎಲ್ಲ ನಮ್ಮಲ್ಲಿ ಸಿಗುವಂಥ ಫ್ಯಾಕಲ್ಟೀಸ್ನೆಲ್ಲ ಅವರು ಮಾರ್ನಿಂಗ್ ಫ್ಯಾಕಲ್ಟೀಸಲ್ಲೂ ಅವರು ಬಂದು ಹೇಳಿಸ್ಕೊಂಡು ಹೋಗ್ಬೋದು. ಮತ್ತು ಈವ್ನಿಂಗ್ ಬ್ಯಾಚ್ ಅವರು ಏನು ರೆಗ್ಯುಲರಾಗಿ ಬ್ಯಾಚ್ ಬರ್ತಾ ಇರ್ತಾರೋ ಆ ಬ್ಯಾಚ್ಗೂ ಅವರನ್ನು ಮತ್ತೆ ಕರೆಸ್ತೀವಿ ನಾವು. ಎಕ್ಸಾಮ್ ಹಿಂದಿನ ದಿನದವರೆಗೂ ನಾವು ಅವರಿಗೆ ಕೋಚಿಂಗ್ ಕೊಡ್ತೀವಿ.
ನಿಲ್ಲಿಸೋದಿಲ್ಲ. ಕೋಚಿಂಗ್ ಅನ್ನೋದಕ್ಕಿಂತ ಸಪೋರ್ಟ್ ಮಾಡ್ತೀವಿ ನಾವು Okay. ಅವರಿಗೆ. ಹಾಂ ಹಾಂ ಸೊ ಇದು ಒಂದು ಹೋಮ್ಲಿ ಅಟ್ಮಾಸ್ಫಿಯರ್ ಮಾಡಿಕೊಟ್ಟು ಅವ್ರಿಗೆ ಅವ್ರದ್ದೇ ಮನೆ ಅಂತ ತಿಳ್ಕೊಂಡು ಆ ಥರ ಇರೋವಂಥ ಸ್ಟೂಡೆಂಟ್ ಆಲ್ಮೋಸ್ಟ್ ತುಂಬ ಜನ ಮಕ್ಕಳಾಗೋ ಹೋಗ್ಬಿಟ್ಟಿದ್ದಾರೆ. ಈ ಇನ್ಸ್ಟಿಟ್ಯೂಷನ್ ನಮ್ಮದೇ ಅಂತ ತಿಳ್ಕೊಂಡು ಬಂದು ಹೋಮ್ಲಿಯಾಗಿ ಬೆಳಗ್ಗೆ ಬಂದು 9 ಗಂಟೆಗೆ ಶುರು ಮಾಡಿದ್ರೆ ಸಂಜೆ 7ವರೆಗೆ ಅವ್ರು ವಾಪಸ್ ಮನೆಗೆ ಹೋಗೋದು. ಯಾಕೆಂದರೆ ಮನೇಲಿದ್ರೆ ಓದೋಕ್ಕಾಗಲ್ಲ, ನಾನು ಇಲ್ಲಿದ್ರೇ ಓದ್ತೀನಿ ಅನ್ನೋದು ಅವ್ರಿಗೆ ಅರ್ಥ ಆಗಿದೆ, ಮಂದಟ್ಟಾಗಿದೆ. ಮತ್ತು ಅವರು ಅದನ್ನು ಅಷ್ಟು ಪ್ರೀತಿ ಪಟ್ಟು ಬರ್ತಾ ಇದ್ದಾರೆ ಅಂದರೆ ಐ ವಿಲ್ ಬಿ ದ ಹ್ಯಾಪಿಯೆಸ್ಟ್ ಪರ್ಸನ್ ಟು ಪ್ರೊವೈಡ್ ದಟ್. ಈ ಥರ ಎಲ್ಲ ಅಕಾಮಿಡೇಷನ್ಸ್ ಮಾಡಿಕೊಡ್ತಾ ಇದ್ದೀವಿ ನಾವು. ಹಾಂ, ಇವಾಗ 1 to 7ವರೆಗೂ ತುಂಬ ಚೆನ್ನಾಗಿ ಓದ್ತಾ ಇರ್ತಾರೆ. ತುಂಬ ಚೆನ್ನಾಗಿ ಅಂದರೆ ತುಂಬ ಚೆನ್ನಾಗಿ ಓದ್ತಾ ಇರ್ತಾರೆ. 8th ಅಥವಾ 10th ಬಂದಮೇಲೆ ಅವರು ತುಂಬ ಸ್ಲೋ ಆಗಿ ಓದೋದಕ್ಕೆ ಅಥವಾ ಬರೆಯೋದಕ್ಕೆ ಕಾನ್ಸಂಟ್ರೇಷನ್ ಮಾಡದೇ ಇರೋದು ಕೂಡ ಮಾಡ್ತಾರೆ. ಸೊ ಯಾಕೆ ಈ ರೀತಿ ಒಂದು ಚೇಂಜಸ್ ಆಗುತ್ತೆ ಮಕ್ಕಳಲ್ಲಿ? ಇದು ಈಗ ಒಂದು ಪಾಯಿಂಟ್ ಹೇಳಕ್ಕೆ ಇಷ್ಟಪಡೋದು ಡೈವರ್ಷನ್ಸ್. ಏಜಿಗೆ ಬಂದಾಗ ಪ್ರಪಂಚ ಬೇರೆ ರೀತಿ ಕಾಣೋಕ್ಕೆ ಶುರು ಆಗುತ್ತೆ ಮಕ್ಕಳಿಗೆ, ಡ್ಯೂ ಟು ದಿ ಹಾರ್ಮೋನಲ್ ಚೇಂಜಸ್, ಬಾಡಿನಲ್ಲಿ ಆಗುವಂಥ ಹಾರ್ಮೋನಲ್ ಚೇಂಜಸ್ ಏನಿದೆ. ಹೆಣ್ಮಕ್ಳಾದರೆ ಹೆಣ್ಮಕ್ಳು, ಗಂಡು ಮಕ್ಕಳಾದರೆ ಅವ್ರಿಗೆ ಒಂದು ಚೇಂಜಸ್ಸು, ಅವರು ಪ್ರಪಂಚ ನೋಡೋ ರೀತಿ ಚೇಂಜ್ ಆಗ್ತಾ ಹೋಗುತ್ತೆ ಅವರು. ಮತ್ತು ಆ ಅಟ್ರಾಕ್ಷನ್ಸ್ಗೆ ಬೇಗ ಅವರು ಅಡಿಕ್ಟ್ ಆಗ್ತಾ ಹೋಗ್ಬಿಡ್ತಾರೆ. ಅದು ಅವ್ರಿಗೆ ಚೆನ್ನಾಗಿ ಕಾಣ್ತಾ ಹೋಗುತ್ತೆ. ಅಟ್ರಾಕ್ಷನ್ಸ್ಗೆ ಬೇಗ ಅವರು ಏನು ಹೇಳ್ತೀವಿ ನಾವು, ಅದಕ್ಕೆ ಅಡಿಕ್ಟ್ ಆಗೋದಿರ್ಬೋದು ಅಥವಾ ಅದನ್ನು ಇಷ್ಟಪಡೋವಂಥದ್ದು ಇರ್ಬೋದು. ಈಗ ಸೋಷಿಯಲ್ ಮೀಡಿಯಾ ಫಾರ್ ಎಕ್ಸಾಂಪಲ್, ಈ ಏಜಲ್ಲಿ ಏನಾಗುತ್ತೆ, ಸೋಷಿಯಲ್ ಮೀಡಿಯಾ ತುಂಬ ಅಟ್ರಾಕ್ಟ್ ಆಗಿಬಿಡುತ್ತೆ ಅವರಿಗೆ. ಅಥವಾ ಬೇರೆ ಒಂದು ವೆಸ್ಟರ್ನ್ ಕಲ್ಚರ್ ಅದು ಅಟ್ರಾಕ್ಟ್ ಆಗ್ತಾ ಹೋಗುತ್ತೆ. ಆ ಒಂದು ಎಫೆಕ್ಟ್ ಎಲ್ಲ ಏನಾಗ್ತಾ ಇರುತ್ತೆ ಮಕ್ಕಳಿಗೆ, ಈ ಒಂದು ಎಜುಕೇಷನಲ್ಲಿ ಅವರು ಹಿಂದೆ ಹೋಗ್ತಾ ಇರ್ತಾರೆ. ಅದು ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಆ್ಯಂಡ್ ಅವರು ಆಗೋವಂಥ ಫಿಸಿಕಲ್ ಚೇಂಜಸ್ ಅದನ್ನೆಲ್ಲ ನೋಡಿದಾಗ ಆ ಡೈವರ್ಷನ್ಸು ಬೇರೆ ಕಡೆ ಹೋಗೋದ್ರಿಂದ ಈ ಹೈಸ್ಕೂಲಿಗೆ ಬಂದಾಗ ಅಥವಾ 9th 10th ಇದ್ರದ್ದು ಎಫೆಕ್ಟ್ ಅಲ್ಲಿ ಕಾಣ್ತೀವಿ ನಾವು. ಸ್ಕೂಲ್ನಲ್ಲಿ ಟೀಚರ್ಸ್ಗಳು ಮಕ್ಕಳ ಜೊತೆ ಯಾವ ರೀತಿ ರ್ಯಾಪನ್ನು ಬಿಲ್ಡ್ ಮಾಡ್ಕೊಂಡ್ರೆ ಒಳ್ಳೆಯದು? ರ್ಯಾಪೋ ಅಂದ ತಕ್ಷಣ ದರ್ ಶುಡ್ ಬಿ ಎ ಗುಡ್ ರ್ಯಾಪೋ ಹೆಂಗೆ ಇಮಿಡಿಯೇಟಾಗಿ ಆಗೋಗ್ಬಿಡೋದಿಲ್ಲ. ಯಾಕೆಂದರೆ ಒಂದೊಂದು ಮಗುನೂ ಒಂದೊಂದು ಥರ ಇರುತ್ತೆ, ತಂದೇ ಆದಂಥ ಬಿಹೇವಿಯರ್ ಇರುತ್ತೆ ಆ ಮಗುವಿಗೆ. ಸೊ ಎಲ್ಲದಕ್ಕೂ ಒಂದೇ ರೆಮಿಡಿಯಲ್ ಮೆಥಡ್ ಸಹ ಅಪ್ಲೈ ಆಗೋದಿಲ್ಲ. ವಿ ಹ್ಯಾವ್ ಟು ಅಸೆಸ್ ದ ಚೈಲ್ಡ್ ಆ್ಯಂಡ್ ಅಡಾಪ್ಟ್ ದಿ ಡಿಫ್ರೆಂಟ್ ರೆಮಿಡಿಯಲ್ ಮೆಥಡ್ ಫಾರ್ ಡಿಫ್ರೆಂಟ್ ಸ್ಟೂಡೆಂಟ್. ಅದನ್ನು ಮಾಡ್ತಾ ಹೋಗೋದು ಅಷ್ಟು ಸುಲಭನೂ ಅಲ್ಲ. ಮಾಡೋದಕ್ಕಿಂತ ಒಂದು ಒಳ್ಳೆ ಆ್ಯಕ್ಟಿವಿಟಿ ಅಥವಾ ಒಂದೇನಿರ್ಬೋದು ಗೇಮ್ಸ್ ಅಥವಾ ಸ್ಪೋರ್ಟ್ಸ್ ಅನ್ನೆಲ್ಲನೂ ಆಡಿಸಿ ಆ ಮಕ್ಕಳಿಗೆ ಖುಷಿ ಪಡಿಸಿ, ಒಂದು ರ್ಯಾಪು, ಒಂದು ಮನೆ ಹೋಮ್ಲಿ ಅಟ್ಮಾಸ್ಫಿಯರ್ ಇರ್ಬೋದು, ಅಥವಾ ಒಂದು ಮದರ್ ಆ್ಯಂಡ್ ಚೈಲ್ಡ್ ಬಾಂಡಿಂಗ್ ಇರ್ಬೋದು, ಅದನ್ನು ಕೊಟ್ಟಾಗ ಡೆಫಿನೆಟ್ಲಿ ಮಕ್ಕಳು ಅಟ್ಯಾಚ್ ಆಗಿಬಿಟ್ರೆ ಟೀಚರ್ಸ್ಗೆ ಅವರು ಹೇಳಿದ್ದೇ ವೇದವಾಕ್ಯ ಆಗಿಬಿಟ್ಟಿರುತ್ತೆ ಮಕ್ಕಳಿಗೆ. ಅವರು ಆ ಬಾಂಡಿಂಗ್ ಹೆಂಗಾಗ್ಬಿಟ್ಟಿರುತ್ತೆ ಅಂದರೆ ತಾಯಿ ಮಗ ಅಥವಾ ತಾಯಿ ಮಗಳು ಬಾಂಡಿಂಗ್ ಆಗಿಬಿಟ್ಟಿರುತ್ತೆ. ಆ ರೀತಿ ಒಂದು ಬಾಂಡಿಂಗ್ ಬರೋ ತನಕ ನಾವು ಆ ಒಂದು ಮೆಥಡ್ಸ್ನ ಚೇಂಜ್ ಮಾಡಿ 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 ಅಡಾಪ್ಟ್ ಮಾಡ್ಕೊಳ್ತಾ ಹೋಗ್ಬೇಕಾಗುತ್ತೆ. ಆ ರ್ಯಾಪೋ ಅನ್ನೋದು ತುಂಬ ಇಂಪಾರ್ಟೆಂಟ್ ಇದರಲ್ಲಿ ರೆಮಿಡಿಯಲಲ್ಲಿ. ನಮಗೆ ರ್ಯಾಪೋ ಇಸ್ ದಿ ಬೇಸಿಕ್ ಫಾರ್ ಆಲ್ ದಿ ರೆಮಿಡಿಯಲ್ ಮೆಥಡ್ಸ್. ಓಕೆ. ಸ್ಲೋ ಲರ್ನರ್ಸ್ ಲೈಫಲ್ಲಿ ಟೀಚರ್ ಎಷ್ಟು ಮುಖ್ಯ ಆಗ್ತಾರೆ ಅಂತ ಪೇರೆಂಟ್ಸ್ಗೆ ಹೇಳೋದಾದರೆ? ಸ್ಲೋ ಲರ್ನರ್ಸ್ ಅಂತ ಬಂದ ತಕ್ಷಣ ಅವ್ರಿಗೆ ಟೀಚರ್ ಬೇಕಲೇಬೇಕು. 100% ಬೇಕಾಗಿರುವಂಥ ಮೇನ್ ಪಿಲ್ಲರೇ ಎಜುಕೇಟರ್, ಗುರುಗಳು. ಅವ್ರು ಇಲ್ಲದೆ ಸ್ಲೋ ಲರ್ನರ್ಸನ್ನು ಮುಂದಕ್ಕೆ ತೊಗೊಂಡೋಗೋದು ಇಂಪಾಸಿಬಲ್. ಅಲ್ಲಿ ತಾಯಿ ಅಥವಾ ತಂದೆನೂ ಅಷ್ಟೇ ಇಂಪಾರ್ಟೆಂಟ್ ಆಗ್ತಾರೆ, ಜೊತೆಗೆ ಅವ್ರ ಕೋಆಪ್ರೇಷನ್ ಇದ್ದಾಗ. ಈಗ ಸ್ವಲ್ಪ ಯಾಕೆ ಅಂತಂದರೆ ವರ್ಕಿಂಗ್ ಇರೋದ್ರಿಂದ ಇಬ್ಬರೂ ತುಂಬ ಕಷ್ಟ ಆಗುತ್ತೆ ಅವರು ಟೈಮ್ ಕೊಡೋದು ಮಕ್ಕಳಿಗೆ. ಸೊ ಎಜುಕೇಟರ್ ಮೇಲೆ ಫುಲ್ಲಿ ಡಿಪೆಂಡೆಂಟ್ ಆಗಿರ್ತಾರೆ. ಅವರು ಇಲ್ಲದೇ ಸ್ಲೋ ಲರ್ನರ್ ಮುಂದಕ್ಕೆ ಹೋಗೋದು ತುಂಬ ಕಷ್ಟ ಆಗುತ್ತೆ. ಅವರು ಕೊಡೋವಂಥ ಅಟೆನ್ಷನ್, ಪೇಷನ್ಸ್ ತಂದೆ ತಾಯಿಯಲ್ಲಿ ಎಕ್ಸ್ಪೆಕ್ಟ್ ಮಾಡೋದು ಕಷ್ಟ ನಾವು. ಸೊ ಅವರಿರೋ ಪ್ರೊಫೆಷನೇ ಆದ್ದರಿಂದ ಡೆಫಿನೆಟ್ ಆಗಲಿ ದೇ ಆರ್ ದ ಮೇನ್ ಪಿಲ್ಲರ್ಸ್ ಫಾರ್ ದಿ ಸ್ಲೋ ಲರ್ನರ್ಸ್. ಗೌರ್ಮೆಂಟ್ ಕಡೆಯಿಂದ ಇನ್ನೂ ಏನಾದರೂ ಫೆಸಿಲಿಟೀಸ್ ಇತ್ತಿದ್ರೆ ಮಕ್ಕಳಿಗೆ ಚೆನ್ನಾಗಿರ್ತಿತ್ತು ಅನ್ನೋದಾದರೆ ನಿಮ್ಮ ಪ್ರಕಾರ ಯಾವ ಫೆಸಿಲಿಟಿ ಇದ್ದಿದ್ರೆ ಚೆನ್ನಾಗಿರುತ್ತೆ? ಹೆಣ್ಮಕ್ಳಾಗಿರ್ಬೋದು, ಗಂಡು ಮಕ್ಕಳಾಗಿರ್ಬೋದು. ಆ್ಯಕ್ಚುಲಾಗಿ ಇಂಥ ಸ್ಲೋ ಲರ್ನರ್ಸ್ಗೆ ರಿಸೋರ್ಸ್ ರೂಮ್ ಅಂತ ಮಾಡಬೇಕು, ಪ್ರತಿ ಶಾಲೆನಲ್ಲೂ ಇರಬೇಕು. ಒಬ್ಬರು ಕೌನ್ಸಿಲರ್ ಇರಬೇಕು, ಮತ್ತು ಸ್ಪೆಷಲ್ ಎಜುಕೇಟರ್ ಪ್ರತಿ ಸ್ಕೂಲಲ್ಲೂ ಇರಬೇಕು. ಅದು ಇಲ್ಲ, ನಡೀತಾ ಇಲ್ಲ. ಆ್ಯಕ್ಚುಲಾಗಿ ಇದು ಇದೆ, ಮಾಡಬೇಕು ಅನ್ನೋ ಒಂದು ಸರ್ಕ್ಯುಲರ್ಸ್ ಎಲ್ಲ ಇದೆ, ಬಟ್ ಅದನ್ನು ಪ್ರಾಕ್ಟಿಕಲ್ ಆಗಿ ಯಾರೂ ತಂದಿಲ್ಲ. ಕೌನ್ಸಿಲರ್, ಸ್ಪೆಷಲ್ ಎಜುಕೇಟರ್ಸ್ ಇದ್ದರೆ ಇಂಥ ಮಕ್ಕಳನ್ನ ಬೇಗ ಐಡೆಂಟಿಫೈ ಮಾಡ್ಬೋದು. ಅವಾಗ ಐಡೆಂಟಿಫೈ ಮಾಡಿ ಅವ್ರಿಗೆ ಕೌನ್ಸಿಲಿಂಗ್ ಮಾಡಿ
ಅವ್ರನ್ನ ನಾವು ಈ ಥರ ಈ ಒಂದು ಏನಿದೆ ಸ್ಲೋ ಲರ್ನಿಂಗ್ ಪ್ರೋಸೆಸ್ ಏನಿದೆ ಅವಾಗಲೇ ಐಡೆಂಟಿಫೈ ಮಾಡಿದ ತಕ್ಷಣ ಅವರಿಗೆ ಹೆಲ್ಪ್ ಆಗುತ್ತೆ ಮಕ್ಕಳಿಗೆ. ಮತ್ತು ರಿಸೋರ್ಸ್ ರೂಮ್ ಅಂತ ಏನು ಕರಿತೀವಿ ಅದು ಏನು ಅಂತಂತಂದರೆ, ಇವಾಗ ಸ್ಪೋರ್ಟ್ಸ್ ಅಥವಾ ಬೇರೆ ಯಾವುದೋ ಒಂದು ಲಾಸ್ಟ್ ಪೀರಿಯಡ್, ಲೈಬ್ರರಿ ಪೀರಿಯಡ್ ಇರ್ಬೋದು, ಸ್ಪೋರ್ಟ್ಸ್ ಕಂಪ್ಯೂಟರ್ ಪೀರಿಯಡ್ ಇರ್ಬೋದು, ಈ ಮಕ್ಕಳಿಗೆ ಇಂಡಿಪೆಂಡೆಂಟಾಗಿ ಏನೂ ಮಾಡೋದಕ್ಕಾಗಲ್ಲ. ಲೈಬ್ರರಿಗೆ ಹೋಗಿ ಓದ್ಕೊಳ್ಳಿ ಅಂದರೆ ಅವ್ರಿಗೆ ಇಂಡಿಪೆಂಡೆಂಟಾಗಿ ಓದೋಕ್ಕೆ ಆಗೋದಿಲ್ಲ. ಕಂಪ್ಯೂಟರ್ನಲ್ಲಿ ನೀವು ಮಾಡ್ಕೊಂಬಿಡಿ ಎಲ್ಲನೂ ಅಂತಂದರೆ ಅವ್ರು ಏನೂ ಮಾಡಲ್ಲ, ಅವ್ರ ಜೊತೆ ಬೇಕಾಗಿರುತ್ತೆ. ಆವಾಗ ರಿಸೋರ್ಸ್ ರೂಮಿಗೆ ಕಳಿಸಿದಾಗ ಅವ್ರು ಯಾವ ಕಾನ್ಸೆಪ್ಟ್ಸಲ್ಲಿ ಕಷ್ಟಪಡ್ತಿರ್ತಾರೋ ಅದನ್ನು ಆ ಟೈಮಲ್ಲಿ ಅವರು ಹೇಳ್ಕೊಳ್ಬೋದು. ಸ್ಪೆಷಲ್ ಎಜುಕೇಟರ್ ರಿಸೋರ್ಸ್ ರೂಮಲ್ಲಿ ರೆಮಿಡಿಯಲ್ ಮೆಥಡ್ನ ಅಲ್ಲಿ ಫಾಲೋ ಮಾಡಿಸಿದ್ರೆ ಅದು ನೆಕ್ಸ್ಟ್ ಆ ಮಗು ನೆಕ್ಸ್ಟ್ ಪೀರಿಯಡಲ್ಲಿ ಕ್ಲಾಸ್ ರೂಮ್ಗೆ ಹೋಗಿ ಕೂತ್ಕೊಂಡಾಗ ಅದು ಅರ್ಥ ಆಗ್ತಾ ಹೋಗುತ್ತೆ. ಗೌರ್ಮೆಂಟು ಇದನ್ನು ಮಸ್ಟ್ ಆ್ಯಂಡ್ ಶುಡ್ ಮಾಡಿ ಎಲ್ಲ ಸ್ಕೂಲಲ್ಲೂ ಸ್ಪೆಷಲ್ ಎಜುಕೇಟರ್ಸ್ ಮತ್ತು ಕೌನ್ಸಿಲರ್ಸ್, ರಿಸೋರ್ಸ್ ರೂಮ್ ಇರಬೇಕು. ಮತ್ತು ಅರ್ಲಿ ಐಡೆಂಟಿಫಿಕೇಷನ್ ಅಥವಾ ಅರ್ಲಿ ಇಂಟರ್ವೆನ್ಷನ್ಸ್ ಅಂತ ಏನು ಹೇಳ್ತೀವಿ ನಾವು, ಅದಾದರೆ ತುಂಬ ಹೆಲ್ಪ್ ಆಗುತ್ತೆ. ಓಕೆ. ಚಿಕ್ಕಂದಿನಿಂದಲೇ ಇವಾಗ ಮಕ್ಕಳಿಗೆ ಸ್ಟಾರ್ಟಪ್ ಮಾಡಬೇಕಾದ್ರೆ ಬ್ರೈನ್ಗೆ ಯಾವ ರೀತಿ ಒಂದು ಎಕ್ಸಸೈಸ್ಗಳು ಇದ್ದರೆ ಚೆನ್ನಾಗಿರುತ್ತೆ, ಮುಂದೆ ಫ್ಯೂಚರ್ ಚೆನ್ನಾಗಿರುತ್ತೆ ಅವ್ರದ್ದು, ಅಂದರೆ ಅವರು ಕೂಡ ಸ್ಪೀಡಾಗಿ ಓದುವಂಥ ಕೆಪಾಸಿಟಿನೂ ಬರುತ್ತೆ ಅನ್ನೋದಾದರೆ ಯಾವ ರೀತಿ ಸಜೆಷನ್ಸ್ ಕೊಡ್ತೀರಾ? ಆ ಥರದ್ದೇನು ಪರ್ಟಿಕ್ಯುಲರಾಗಿ ಬ್ರೈನ್ ಎಕ್ಸಸೈಸ್ ಆ ಥರದ್ದೇನು ಇಂಪ್ರೂವ್ಮೆಂಟ್ ಆಗುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇನ್ನೇನು ಇಲ್ಲ, ಬೈಸ್ಕಿ ಹೊಡಿಸ್ತಾ ಇದ್ರು ಕಿವಿ ಹಿಡ್ಕೊಂಡು ಬೈಸ್ಕಿ ಹೊಡೆಯುವಂಥದ್ದು. ಆ್ಯಕ್ಚುಲಿ ಅವೆಲ್ಲ ತುಂಬ ಬ್ರೈನ್ ಸ್ಟಿಮ್ಯುಲೇಷನ್ಸ್ ಅವೆಲ್ಲ. ಮತ್ತು ನಮಸ್ಕಾರ ಮಾಡುವಂಥದ್ದು ಇರ್ಬೋದು, ಗಣಪತಿಗೆ ಹಿಂಗೆ ಹಿಡಿದು ನಮಸ್ಕಾರ ಮಾಡ್ತಾ ಇದ್ರಲ್ಲ, ಅವೆಲ್ಲ ಬ್ರೈನ್ ಸ್ಟಿಮ್ಯುಲೇಷನ್ಸ್ ಎಕ್ಸಸೈಸಸ್ಸೇನೆ. ಅಷ್ಟನ್ನೇ ಅವ್ರ ಮನೆಯಲ್ಲೇ ಮಾಡಿಬಿಟ್ರೆ ಸಾಕಾಗುತ್ತೆ, ಬೇರೆ ಏನು ಬೇಕಿರೋದಿಲ್ಲ. ಇವಾಗ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲೂ ಮಕ್ಕಳು ತುಂಬ ಚೆನ್ನಾಗಿ ಓದ್ತಿರ್ತಾರೆ, ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ರು ಕೂಡ ತುಂಬ ಚೆನ್ನಾಗಿ ಓದ್ತಾರೆ. ತುಂಬ ಚೆನ್ನಾಗಿ ಓದುವಂಥ ಮಕ್ಕಳಿಗೆ ನಿಮ್ಮ ಕಡೆಯಿಂದ ಸಜೆಷನ್ ಹೇಳೋದಾದರೆ? ತುಂಬ ಚೆನ್ನಾಗಿ ಓದೋ ಮಕ್ಕಳು ಎಲ್ಲಿದ್ರೂ ಸರ್ವೈವ್ ಆಗ್ತಾರೆ, ಅವ್ರದ್ದೇನೂ ಇರೋದೇ ಇಲ್ಲ, ಪ್ರಾಬ್ಲಮ್ ಇರೋದು. ನಿಮ್ಮ ಕಡೆಯಿಂದ ಅವ್ರಿಗೆ ಏನು ಮಾಡ್ಬೋದು ಅಂತಂದರೆ, ನೆಕ್ಸ್ಟು ಕೂತಿರೋ ಮಗು ಈ ಥರ ಸ್ಲೋ ಲರ್ನರ್ ಇತ್ತಾ ಅಥವಾ ಅವ್ನ ಫ್ರೆಂಡ್ ಏನಾದ್ರು ಒಂದು ಸ್ಟ್ರಗಲ್ ಮಾಡ್ತಾ ಇದ್ದಾನ, ಈ ಥರ ಪ್ರಾಬ್ಲಮ್ ಆಗ್ತಿದೆಯಾ ಅಂತನ್ನುವಾಗ ತನ್ನ ಓದು ಮುಗ್ದಿರುತ್ತೆ, ಆಲ್ರೆಡಿ ದೇ ವಿಲ್ ಬಿ ಫಾಸ್ಟ್ ಇನಫ್ ಟು ಲರ್ನ್ ಆಲ್ ದ ಕಾನ್ಸೆಪ್ಟ್ಸ್. ಆ ಮಗುಗೆ ಹೆಲ್ಪ್ ಮಾಡ್ಬೋದು ಅಥವಾ ಹೇಳ್ಕೊಡ್ಬೋದು ಪಕ್ಕದಲ್ಲಿ ಕೂತ್ಕೊಂಡು. ಕ್ಲಾಸ್ ರೂಮಲ್ಲಿ ನಡೆದಾಗ ಏನೋ ಒಂದು ಕಾನ್ಸೆಪ್ಟ್ ಅರ್ಥ ಆಗದೆ ಈ ಮಗು ಸ್ಟ್ರಗಲ್ ಮಾಡ್ತಾ ಇರುತ್ತೆ, ಈ ಚೆನ್ನಾಗಿ ಓದೋವಂಥ ಮಗು ಅರ್ಥ ಮಾಡ್ಕೊಂಡಿರುತ್ತೆ ಅದನ್ನು ಇನ್ನೊಂದು ಸರಿ ಪಕ್ಕದಲ್ಲಿ ಕೂತ್ಕೊಂಡಿರೋಂಥ ತನ್ನ ಸ್ನೇಹಿತರಿಗೋ ಅಥವಾ ಒಂದು ಗುಂಪು ಮಾಡಿ ಇಂಥ ಸ್ಲೋ ಲರ್ನರ್ಸ್ಗೆ ಆ ಒಂದು ಲೀಡರ್ಶಿಪ್ನ ಆ ಮಗುಗೆ ಕೊಟ್ಟಾಗ, ಚೆನ್ನಾಗಿ ಓದೋವಂಥ ಮಗುಗೆ ಕೊಟ್ಟಾಗ ಅವ್ರಿಗೂ ಅದು ಇನ್ನೊಂದು ಸರಿ ಕಲ್ತಂಗಾಗುತ್ತೆ, ತನ್ನ ಆ ಗ್ರೂಪಲ್ಲಿರೋವಂಥ ಸ್ಲೋ ಲರ್ನರ್ಸ್ಗೂ ಹೇಳ್ಕೊಟ್ಟಂಗೆ ಆಗುತ್ತೆ. ಅರ್ಥ ಆಗದೆ ಇರೋ ತನ್ನ ಫ್ರೆಂಡ್ಸ್ಗೇನೆ ಇನ್ನೊಬ್ಬ ಫ್ರೆಂಡ್ ಹೇಳ್ಕೊಡ್ತಿದ್ದಾನೆ ಅಂದರೆ ಆ ಮಕ್ಕಳು ಸಹ ಒಳ್ಳೆ ರೀತಿ ಕಲಿತಾರೆ. ಸೊ ಇಂಥ ಮಕ್ಕಳಿಗೆ ಹೆಲ್ಪ್ ಮಾಡಿ ನೀವು, ಆವಾಗ ನಿಮ್ಗೇನು ಲಾಸ್ ಅಂತೂ ಏನೂ ಆಗೋದಿಲ್ಲ, ವಿಲ್ ಬಿ ರಿಪೀಟಿಂಗ್ ಯುವರ್ ಕಾನ್ಸೆಪ್ಟ್ಸ್ ಓನ್ಲಿ. ಸೊ ಈ ಥರ ಮಕ್ಕಳಿಗೆ ಹೆಲ್ಪ್ ಮಾಡಿ. ಮತ್ತು ನಾನು ಅಚೀವ್ ಮಾಡಿಬಿಟ್ಟೆ ನೀನು ಅಚೀವ್ ಮಾಡೋಕ್ಕಾಗಲಿಲ್ಲ ಅನ್ನೋದನ್ನು ದಯವಿಟ್ಟು ಆ ಮಕ್ಕಳಲ್ಲಿ ಅದನ್ನು ಕಂಪೇರ್ ಮಾಡೋಕ್ಕೆ ಹೋಗಬೇಡಿ. ನೀವು ಮಾಡಬಲ್ಲೆ, ನೀನು ನನ್ನ ಥರನೇ ಓದ್ಬೋದು, ಬಾ ಟ್ರೈ ಮಾಡೋಣ ಅಂತ ಹೇಳೋದನ್ನು ಈ ಮಕ್ಕಳು ಮಾಡಿದ್ರೆ ಅವಾಗ ಇನ್ನೂ ಮೋಟಿವ್ ಆಗ್ತಾರೆ ಈ ಮಕ್ಕಳು. ನಾವು ಹೇಳೋದಕ್ಕೂ ಪೇರೆಂಟ್ಸ್ ಹೇಳೋದಕ್ಕೂ ಸ್ವಂತ ತನ್ನ ಫ್ರೆಂಡ್ ಅಥವಾ ಕ್ಲಾಸ್ಮೇಟ್ ಏನಿದ್ದಾನೆ ಅವ್ನು ಚೆನ್ನಾಗಿ ಓದ್ತಿರೋ ಮಗು ತನ್ನ ಹತ್ರ ಬಂದು ಈ ಥರ ಹೇಳಿದಾಗ ಅಫ್ಕೋರ್ಸ್ ದೇ ವಿಲ್ ಶೋ ಮೋರ್ ಕಾನ್ಫಿಡೆನ್ಸ್. ಆ್ಯಕ್ಚುಲಿ ಈ ಥರದ್ದು ಒಂದು ಪ್ರಾಬ್ಲಮ್ ಆಗುತ್ತೆ. ಪೇರೆಂಟ್ಸು ಇವಾಗ ನನ್ನ ಮಗ ಚೆನ್ನಾಗಿ ಓದ್ತಾ ಇಲ್ಲಪ್ಪ, ಈಗ ಚೆನ್ನಾಗಿ ಬೆಳವಣಿಗೆ ಆಗ್ತಿಲ್ಲ ಅಂದ್ರೂ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತಾರೆ, ಹುಷಾರಿಲ್ಲ ಅಂದ್ರೂ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತಾರೆ, ಅದು ಯಾವಾಗಲೂ ಮಾಡ್ತಾರೆ. ಬಟ್ ಚೆನ್ನಾಗಿ ಓದಿಲ್ಲ ಅಂತ ಡಾಕ್ಟರ್ ಹತ್ರ ಕರ್ಕೊಂಡು ಹೋದವಾಗ ಅದು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋದು ಎಷ್ಟು ಮಟ್ಟಿಗೆ ಸರಿ, ಅವ್ರು ಏನು ಮಾಡಬೇಕು? ಎಲ್ಲ ಅಪ್ರೋಚ್ ಆಗ್ತಾರೆ, ಆ್ಯಕ್ಚುಲಾಗಿ ಹೇಳ್ತಾರೆ, ಪೀಡಿಯಾಟ್ರಿಷನ್ ಹತ್ರ ಹೇಳ್ತಾರೆ, ಪೇರೆಂಟ್ಸ್ ಹೋಗಿ ಹೇಳ್ತಾರೆ ಈ ಥರ ನನ್ನ ಮಗು ಎಷ್ಟೇ ಹೇಳ್ಕೊಟ್ರು ಅವನಿಗೆ ಅರ್ಥ ಆಗ್ತಾ ಇಲ್ಲ, ಓದ್ತಾ ಇಲ್ಲ, ಅವ್ನಿಗೇನು ಹೇಳ್ಕೊಟ್ರು ಅರ್ಥ ಆಗಲ್ಲ ಸ್ಕೂಲ್ನಲ್ಲಿ, ಅವ್ನಿಗೆ ಆ ಕಾನ್ಸೆಪ್ಟೇ ಅರ್ಥ ಆಗಿರಲ್ಲ. ಇವತ್ತು ಡಿಕ್ಟೇಷನ್ ಬರೆದಿರ್ತಾನೆ 10/10 ಬಂದಿರುತ್ತೆ, ನಾಳೆ ಇನ್ನೊಂದ್ಸರಿ ಇನ್ನೊಂದು ಸಬ್ಜೆಕ್ಟಲ್ಲಿ ಡಿಕ್ಟೇಷನ್ ಕೊಟ್ಟರೆ 0 ಬಂದಿರುತ್ತೆ, ಸ್ಟ್ರಗಲ್ ಮಾಡ್ತಿದ್ದಾನೆ ಯಾಕೆ ಅಂತ ಕೇಳ್ತಾ ಇರ್ತಾರೆ, ಹೋಗಿ ಡಾಕ್ಟರ್ ಹತ್ರ ಕೇಳ್ತಾ ಇರ್ತಾರೆ. ಬಟ್ ನಮ್ಮ ಬ್ಯಾಡ್ ಲಕ್ ಅಂತಂದರೆ ಮೋಸ್ಟ್ ಆಫ್ ದ ಪೀಡಿಯಾಟ್ರಿಷನ್ಗೆ ಈ ಅವೇರ್ನೆಸ್ ಕಮ್ಮಿ ಇದೆ. ಇವರು ಸ್ಲೋ ಲರ್ನರ್ಸ್, ಈ ಮಕ್ಕಳು ಇಲ್ಲಿ ಸ್ಟ್ರಗಲ್ ಮಾಡ್ತಾ ಇದ್ದಾರೆ, ನಾವು ಸಜೆಸ್ಟ್ ಮಾಡಬೇಕು, ಇಲ್ಲಿ ಅಸೆಸ್ಮೆಂಟಿಗೆ ಕರ್ಕೊಂಡು ಹೋಗಿ ಅಂತ ಹೇಳಬೇಕು, ಈ ಮಕ್ಕಳನ್ನ IQ ಅಸೆಸ್ಮೆಂಟ್ ಮಾಡಿ, ಎಜುಕೇಷನಲ್ ಅಸೆಸ್ಮೆಂಟ್ ಮಾಡಿಸಿ ಅಂತ ಪೇರೆಂಟ್ಸ್ಗೆ ಗೈಡ್ ಮಾಡಬೇಕು, ಕೌನ್ಸಿಲಿಂಗ್ ಮಾಡಬೇಕು
ಅಂತ ಹೇಳೋದನ್ನ ಕೆಲಸ ನಮ್ಮ ಪೀಡಿಯಾಟ್ರಿಷನ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಈ ಕೆಲಸ. ಬಟ್ ನಮ್ಮ ಈ ಸಮಾಜದಲ್ಲಿ ಪೀಡಿಯಾಟ್ರಿಷನ್ ಅಥವಾ ಯಾವುದೇ ಡಾಕ್ಟರ್ ಹತ್ರ ನಾವು ಹೋಗಿ ಹೇಳ್ಕೊಂಡಾಗ ನಮ್ಮ ಕಷ್ಟನ ಏನಿಲ್ಲ ಸರಿ ಹೋಗುತ್ತೆ, ಓದ್ತಾರೆ ಬಿಡಿ ಅನ್ನೋದನ್ನು ನಾವು ಎಲ್ಲ ಪೇರೆಂಟ್ಸು ಕೇಳ್ತಾ ಬಂದಿರೋದೆ. ಬಟ್ ಮೋಸ್ಟ್ ಪ್ರಾಬ್ಲಿ ಈಗ ಸ್ವಲ್ಪ ಅವೇರ್ನೆಸ್ ಕ್ರಿಯೇಟ್ ಆಗಿ ತಾರೆ ಜಮೀನ್ ಪರ್ ಮೂವಿ ಎಲ್ಲ ಬಂದ ಮೇಲೆ ಸ್ವಲ್ಪ ಅವೇರ್ನೆಸ್ ಎಲ್ಲ ಕಡೆಗೆ ಬಂದಿದೆ ಅಂತ ನಾನು ಅಂದ್ಕೊಳ್ತೀನಿ. ಇನ್ನು ಬಂದರೆ ಚೆನ್ನಾಗಿರುತ್ತೆ. ಅಂದರೆ ಈ ಸ್ಲೋ ಲರ್ನರ್ಸ್ ಇದ್ದಾರೆ ಅನ್ನೋ ಅವೇರ್ನೆಸ್ ಎಲ್ಲೂ ಕೂಡ ಇರಲಿಲ್ಲ. ಹೌದು, ಅದೇ ಬಂದರೆ ಚೆನ್ನಾಗಿರುತ್ತೆ ಅಂತ ಬಂದರೆ ನೀವು ಚೆನ್ನಾಗಿರುತ್ತೆ. ಹೇಳ್ತಿದ್ದೀರಾ. ಸ್ಲೋ Okay, ಲರ್ನರ್ಸ್ ಬರುತ್ತೆ ಅಂತ ಅನ್ಸುತ್ತಾ ನಿಮಗೆ? ಖಂಡಿತ ಮೇಡಮ್, ಈಗ ಬರ್ತಾ ಇದೆ. ಈಗ ನಾವು ನಮ್ಮ ಇನ್ಸ್ಟಿಟ್ಯೂಷನಲ್ಲಿ ನಂಬರ್ ಆಫ್ ಸ್ಟೂಡೆಂಟ್ಸ್ ಇನ್ಕ್ರೀಸ್ ಆಗ್ತಾ ಇರೋದು ನೋಡಿದ್ರೆ ಖಂಡಿತ ಅವೇರ್ನೆಸ್ ಬರ್ತಾ ಇದೆ. ಎಲ್ಲೋ ನನ್ನ ಮಗು ಒಂದು ಕಡೆ ಎಲ್ಲೋ ಸ್ಟ್ರಗಲ್ ಮಾಡ್ತಾ ಇದೆ ಅಂತ ಈಗ ಪೇರೆಂಟ್ಸ್ಗೆ ಅರ್ಥ ಆಗ್ತಾ ಇದೆ. ಬಟ್ ಇನ್ನೂ ಬೇಕು ಇದನ್ನು ಜನಗಳಿಗೆ ತಿಳಿಸೋದು. ನಿಮ್ಮ ಈ ಥರ ಮೀಡಿಯಾಸ್ ಮುಖಾಂತರ ಅಥವಾ ಈ ಸೋಷಿಯಲ್ ಮೀಡಿಯಾಗಳು ಏನೇನಿದೆ ಇವಾಗ ಅಲ್ಲೆಲ್ಲ ಅವರು ತಿಳಿಸಿ ಅದನ್ನು ನೋಡಿ ಅರ್ಥ ಮಾಡ್ಕೋಬೇಕು. ಅದನ್ನ ನೋಡ್ಬಿಟ್ಟು ಸುಮ್ಮನೆ ಬಿಟ್ಬಿಡೋದಲ್ಲ, ಅದನ್ನು ಅರ್ಥ ಮಾಡ್ಕೊಂಡು ಅದಕ್ಕೆ ಏನು ಬೇಕು ಅನ್ನೋದನ್ನು ಮಾಡ್ತಾ ಹೋದರೆ ದಟ್ ವಿಲ್ ಬಿ ವೆರಿ ಗ್ರೇಟ್ಫುಲ್ ಟು ದ ಸ್ಟೂಡೆಂಟ್ಸ್. ಕೊನೆಯದಾಗಿ ನಿಮ್ಮ ಅಕಾಡೆಮಿ ಕಡೆಯಿಂದ ಸ್ಲೋ ಲರ್ನರ್ಸ್ ಆಗಿರ್ಬೋದು ಅಥವಾ ಪೇರೆಂಟ್ಸ್ ಆಗಿರ್ಬೋದು ಅವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ? ಯಾವುದೇ ಟೈಮಲ್ಲಿ ಈ ಸ್ಲೋ ಲರ್ನರ್ಸ್ ಅಂತ ಗೊತ್ತಾದ ತಕ್ಷಣ ಯಾವುದಕ್ಕೂ ಹೆದರಬೇಕಾಗದಂಥ ಅವಶ್ಯಕತೆ ಇಲ್ಲ. ಯಾಕೆಂತಂದರೆ ಈಗ ಟೆಕ್ನಾಲಜಿ ಯಾವ ಥರ ಇಂಪ್ರೂವ್ ಆಗ್ತಾ ಇದೆ ಅಂತಂದರೆ ಎಲ್ಲ ಫೆಸಿಲಿಟಿನೂ ಸಿಗ್ತಾ ಇದೆ ಮಗುಗೆ. ಅಸೆಸ್ಮೆಂಟ್, ಕೌನ್ಸಿಲಿಂಗ್ಸ್ ಇರ್ಬೋದು, ಮತ್ತು ಬಿಹೇವಿಯರಲ್ ಇಶ್ಯೂಸ್ ಇದ್ದರೆ ಅದಕ್ಕೆ ಥೆರಪೀಸ್ ಇರ್ಬೋದು, ಸ್ಪೀಚ್ ಥೆರಪಿ ಎಲ್ಲನೂ ಸಿಗ್ತಾ ಇದೆ. ಯಾವುದಕ್ಕೂ ಹೆದರಬೇಕಾಗಿಲ್ಲ. ಮತ್ತು ಈ ಸ್ಲೋ ಲರ್ನರ್ಸ್ ನನ್ನ ಮಗುಗೆ ಏನೇ ಓದೋದೇ ಇಲ್ಲ ಆಗೋದೇ ಇಲ್ಲ ಅಂತ ಹೇಳ್ಕೊಂಡು ಅಳೋವಂಥ ನೆಸೆಸಿಟಿ ಏನೂ ಇಲ್ವೇ ಇಲ್ಲ. ನಾವಿದ್ದೀವಿ, ನಾವು ಅದಕ್ಕೋಸ್ಕರನೇ ಅಂತಲೇ ನಮ್ಮ ಇನ್ಸ್ಟಿಟ್ಯೂಷನ್ ಇದೆ. ಧೈರ್ಯ ಕೆಡದೆ ಮುಂದಕ್ಕೆ ಬಂದು ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡು ಬಂದು ಅದನ್ನು ನಮ್ಮ ಸಪೋರ್ಟಿವ್ ಆಗಿ ನಿಂತ್ಕೊಂಡ್ರೆ ಡೆಫಿನೆಟ್ಲಿ ಸ್ಟೂಡೆಂಟ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ಮತ್ತು ಪೇರೆಂಟ್ಸು ಸಹ ಆರಾಮಾಗಿರ್ಬೋದು ಮುಂದಕ್ಕೆ ತಮ್ಮ ಮಕ್ಕಳ ಸಕ್ಸಸ್ನ ನೋಡಿಕೊಂಡು. ಇಷ್ಟೊತ್ತು ನಮ್ಮೊಟ್ಟಿಗೆ ಸಾಧನಾ ರೆಮಿಡಿಯಲ್ ಆ್ಯಂಡ್ ಕೋಚಿಂಗ್ ಸೆಂಟರ್ನ ಹೆಡ್ ಆದಂತಹ ಜ್ಯೋತಿ ರಾಜನ್ ಮೇಡಮು ವಿದ್ಯೆ ಎಷ್ಟು ಮುಖ್ಯ ಅನ್ನೋದನ್ನು ತಿಳಿಸ್ಕೊಟ್ರು. ಮತ್ತು ಸ್ಲೋ ಲರ್ನರ್ಸ್ ಹೆದರಬೇಕಾಗಿಲ್ಲ, ನಾವಿದ್ವಿ ಅನ್ನೋದನ್ನು ಕೂಡ ತಿಳಿಸ್ಕೊಟ್ರು. ವಿಸಿಟ್ ಮಾಡಿ ಇವರ ಅಕಾಡೆಮಿಗೆ ಯಾರು ಕೂಡ ಪೇರೆಂಟ್ಸ್ ಆಗಿರ್ಬೋದು, ಸ್ಟೂಡೆಂಟ್ಸ್ ಆಗಿರ್ಬೋದು ಹೆದರದೇನೆ ಇವ್ರ ಅಕಾಡೆಮಿಗೆ ಜಾಯ್ನ್ ಆದರೆ ನೀವು ಕೂಡ ಒಂದು ಒಳ್ಳೆ ರೀತಿ ಲೈಫನ್ನ ಕಟ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ಅಂತ ಹೇಳ್ತಾ ಈ ಕಾರ್ಯಕ್ರಮನ ಇಲ್ಲೇ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.